ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ವನರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ನನಗೂ ಗೊತ್ತಾಗದಂತೆ ಈ ರಾಮೋದಯ ಹಲವು ಕಡೆ ಹಲವು ರೀತಿಯ ಪ್ರಭಾವಗಳನ್ನು ಮಾಡ್ತಾ ಇದೆ. ಇದೇ ಆ ರಾಮಾಯಣದ ಮಹತ್ವ. ತ್ರೇತಾಯುಗದ ಆ ರಾಮಾಯಣ ಕಲಿಯುಗದಲ್ಲಿ ಇನ್ನು ಮುಂದಕ್ಕೆ ರಾಮಾಯಣವನ್ನು ಕೇಳಿದವರೆಲ್ಲ ಆನಂದ ಪಡ್ತಾರೆ, ಸಂಭ್ರಮ ಪಡ್ತಾರೆ, ರಾಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ರಾಮೋದಯದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಆ ಸಂಗೀತದಿಂದ ಪ್ರಾರಂಭವಾಗಿ ಆ ರಾಮ ಕಥೆ ಸರಿಯೂ ನದಿಯಂತೆ ಹರಿಯುತ್ತಲ್ಲ, ಅದರಲ್ಲಿ ಕೇಳುವವರೆಲ್ಲ ಆ ಸರಿಯೂ ನದಿಯ ಸ್ನಾನ ಮಾಡಿ ಹೇಗೆ ಪುಣ್ಯ ಸಂಚಯವನ್ನು ಮಾಡ್ತಾರೆ, ಹಾಗೆ ರಾಮನ ಅನುಗ್ರಹಕ್ಕೆ ಅವರೆಲ್ಲ ಪಾತ್ರರಾಗ್ತಾರೆ. ನೆನ್ನೆ ದಿವಸ ಮೈಸೂರಿನ ಅನಿರುದ್ಧ ಅನ್ನೋರು ದೂರವಾಣಿ ಮಾಡಿ, ಪ್ರತಿನಿತ್ಯ ನಾವು ನಮ್ಮ ಮನೆಯಲ್ಲಿ ಬೆಳಗ್ಗೆ ಶುಭೋದಯ ರಾಮೋದಯದಿಂದ ಆಗುತ್ತೆ. ನಮ್ಮ ಮನೆಯ ಹಿರಿಯರು ಪ್ರತಿನಿತ್ಯ ಈ ರಾಮೋದಯವನ್ನು ಕೇಳಿ ಆನಂದ ಪಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಈ ರಾಮೋದಯ ಆನಂದ ನೀಡ್ತಾ ಇದೆ. ನಮ್ಮದೇ ಒಂದು ಸತ್ಸಂಗ ಇದೆ, ಆ ಸತ್ಸಂಗದವರೆಲ್ಲ ಈ ರಾಮೋದಯವನ್ನು ಕೇಳ್ತೀವಿ ಅಂತ ಹೇಳಿದರು. ನನಗೆ ಆನಂದ ಆಯಿತು. ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಇದು ಉಪನ್ಯಾಸವಲ್ಲ, ರಾಮಕಥೆ. ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ನಾವು ಹೇಳ್ತೀವಲ್ಲ, ಆ ಭಾವ ನನಗೆ ಬರುತ್ತೆ. ಕಳೆದ 3 ದಿವಸಗಳಿಂದ ನಾವೆಲ್ಲ ರಾಮಪಟ್ಟಾಭಿಷೇಕದ ಸಂಭ್ರಮದಲ್ಲಿದ್ದೀವಿ. ಈ ಮುಂದಿನ ರಾಮಕಥೆಯನ್ನು ಹೇಗೆ ಹೇಳೋದು, ಏನು ಹೇಳೋದು ಅಂತ ನನಗೆ ಸ್ವಲ್ಪ ಚಿಂತೆ ಆಗ್ತಾಯಿದೆ. ಇದುವರೆಗೆ ಬಾಲಕಾಂಡದಿಂದ ಪ್ರಾರಂಭವಾದಂತಹ ರಾಮಾಯಣ ಅಯೋಧ್ಯಾಕಾಂಡದಲ್ಲಿ ನಾವು ಬಂದೀಗ ನಿಂತಿದ್ದೇವೆ. ಶ್ರೀರಾಮಾಯಣದಲ್ಲಿ 3 ಗ್ರಂಥಿ ಸ್ಥಾನಗಳಿದೆ. ಗ್ರಂಥಿ ಅಂದರೆ ಗಂಟು ಹಾಕುವಂಥ ಸ್ಥಾನ ಅದು. ಅದರಲ್ಲಿ ಮೊದಲನೆಯ ಗ್ರಂಥಿ ಸ್ಥಾನ ಅಯೋಧ್ಯಾಕಾಂಡದ್ದು. ರಾಮಾವತಾರದ ಕಾಲದಿಂದ ಸಹಜವಾಗಿ ಹರಿದು ಬಂದಂತಹ ಕಥೆಗೆ ಕೈಕೇಯಿ ಗಂಟು ಹಾಕಿದ್ಲು. ಇದರಿಂದ ರಾಮ ಪಟ್ಟಾಭಿಷೇಕ ನಿಂತು ಹೋಯಿತು. ಶ್ರೀರಾಮ ವನವಾಸಕ್ಕೆ ತೆರಳಬೇಕಾಯಿತು. ಇದು ಸುಂದರವಾದಂಥ ವೃತ್ತಾಂತ ಅಲ್ಲ, ಎಲ್ಲರಿಗೂ ಮನಸ್ಸಿಗೆ ಬೇಸರ ತರುವಂಥ ವೃತ್ತಾಂತ. ಆದರೂ ಶ್ರೀರಾಮ ವನವಾಸಕ್ಕೆ ಹೋಗಿದ್ದು ಒಂದು ಮುಖ್ಯವಾದಂಥ ಕಾರಣಕ್ಕೆ. ಅದಿರಲಿ. 2ನೇ ಗಂಟು ಅರಣ್ಯಕಾಂಡದ್ದು. ಆ ವನವಾಸದ ಸಂದರ್ಭದಲ್ಲಿ ಸೀತಾರಾಮರು ವನವಾಸದಲ್ಲಿ ಋಷಿ ಮುನಿಗಳನ್ನೆಲ್ಲ ದರ್ಶನ ಮಾಡ್ತಾ ಆನಂದವಾಗಿ ಸುತ್ತಾಡ್ತಾ ಇದ್ದಾಗ ಸೀತಾದೇವಿಯನ್ನು ರಾವಣ ಅಪಹರಿಸಿಬಿಡ್ತಾನೆ. ಇದು ಸಹ ಒಳ್ಳೆಯ ಕಥಾಭಾಗ ಅಲ್ಲ, ಮನಸ್ಸಿಗೆ ಅಹಿತ ಉಂಟು ಮಾಡೋದು. ಆದರೂ ರಾವಣನ ವಧೆ ಆಗಬೇಕಲ್ಲ,
ಅದಕ್ಕೆ ರಾವಣನಿಂದ ಇಂತಹ ಕೃತ್ಯ ನಡೆಯಿತು. ಮೂರನೆಯ ಗ್ರಂಥಿಸ್ಥಾನ ಸುಂದರಕಾಂಡದಲ್ಲಿ ಬರುವಂಥದ್ದು. ಅದು ಸುಂದರವಾದಂತಹ ಸ್ಥಾನ. ಅದು ಲಂಕೆಯಲ್ಲಿದ್ದಂತಹ ಸೀತೆಯನ್ನು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಆ ಸಿಹಿ ವಾರ್ತೆಯನ್ನು, ಪ್ರಿಯ ವಾರ್ತೆಯನ್ನು ರಾಮನಿಗೆ ತಿಳಿಸಿ ರಾಮ ಆ ವಿರಹ ವೇದನೆಯಿಂದ ಹೊರಕ್ಕೆ ಬಂದ. ಆ ಸೀತಾರಾಮರ ಮಾನಸಿಕ ಸಮಾಗಮ ಇಲ್ಲಾಯಿತು. ಅದರಿಂದ ಇದು ಒಳ್ಳೆಯ ಗ್ರಂಥಿಸ್ಥಾನ. ಗ್ರಂಥಿಯೆಲ್ಲ ಗಂಟು ಬಿಡಿಸಿದಂತಹ ಸ್ಥಾನ ಇದು. ಶ್ರೀಮದ್ ರಾಮಾಯಣದಲ್ಲಿ ನಾವೆಲ್ಲ ಅಯೋಧ್ಯಾಕಾಂಡದಲ್ಲಿದ್ದೇವೆ. ಅಯೋಧ್ಯಾಕಾಂಡದಲ್ಲಿ ನಾವು ನಿನ್ನೆ ಅನುಭವಿಸಿದ್ದು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಎಲ್ಲಿಂದಲೋ ಬಂದಂತಹ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಬಂದಂತಹ ಒಂದು ಸ್ತ್ರೀ ಈ ಇಡೀ ರಾಮಾಯಣದ ದಾರಿಯನ್ನು ಈಗ ತಪ್ಪಿಸ್ತಾ ಇದ್ದಾಳೆ. ಅವಳೇ ಮಂಥರೆ ಎನ್ನುವಂತಹ ಗೂನಿನ ಹೆಂಗಸು. ಅವಳು ಕೈಕೇಯಿಯ ದಾಸಿ. ಇವಳ ಬಗ್ಗೆ ಹೆಚ್ಚಿಗೆ ವಿಶೇಷ ವಿವರಣೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ನಾನು ನಿನ್ನೆ ಮತ್ತೊಂದು ರಾಮಾಯಣವನ್ನು ನೋಡ್ತಾ ಇದ್ದಾಗ ಅದರಲ್ಲಿ ಮಂಥರೆಯ ಬಗ್ಗೆ ಒಂದು ಉಲ್ಲೇಖ ಇದೆ. ದೇವತೆಗಳೆಲ್ಲ ಒಬ್ಬ ಅಪ್ಸರಸ್ಸೆಯನ್ನು ಕೇಕೆಯ ರಾಜನ ಹತ್ತಿರಕ್ಕೆ ದಾಸಿಯಾಗಿ ಕಳಿಸಿ, ಕೇಕೆ ರಾಜ ಕೈಕೇಯಿಯನ್ನು ದಶರಥನಿಗೆ ಕೊಟ್ಟು ಮದುವೆ ಮಾಡಿದಾಗ ಈ ಅಪ್ಸರಸನ್ನು ಇವಳ ಜೊತೆ ಕಳಿಸ್ತಾಳೆ. ರಾವಣನ ವಧೆ ಆಗಬೇಕು ಅನ್ನೋದು ದೇವತೆಗಳೆಲ್ಲರ ಆಶೆಯಾಗಿತ್ತು. ಆದ್ದರಿಂದ ಆ ಅಪ್ಸರಸ್ಸನ್ನು ಈ ಮಂಥರೆಯ ರೂಪದಲ್ಲಿ ಕೈಕೇಯಿಯ ಹತ್ರಕ್ಕೆ ಕಳಿಸಿ ಕೈಕೇಯಿಯಿಂದ ಈ ಮಾತನ್ನು ಆಡಿಸ್ತಾಳೆ ಅಂತ ಪದ್ಮಪುರಾಣದಲ್ಲಿ ಉಲ್ಲೇಖ ಇದೆ. ಈ ಗೋನ್ ಹೆಂಗಸು ತನ್ನ ಉಪ್ಪರಿಗೆ ಮೇಲೆ ಹತ್ತಾಳೆ, ಸುತ್ತಲೂ ನೋಡ್ತಾಳೆ. ಅಯೋಧ್ಯೆ ಎಲ್ಲ ಜಗಮಗಿಸ್ತಾ ಇದೆ. ಎಲ್ಲ ಕಡೆ ಮಂಗಳವಾದ್ಯದ ಶಬ್ದ ಆಗ್ತಾ ಇದೆ. ಎಲ್ಲರ ಮನೆ ಮೇಲುಗಡೆ ಪತಾಕೆಗಳೆಲ್ಲ, ಧ್ವಜಗಳೆಲ್ಲ ಹಾರ್ತಾ ಇದೆ. ಎಲ್ಲರಲ್ಲೂ ಸಂಭ್ರಮದಿಂದ ಆನಂದದಿಂದ ಇದ್ದಾರೆ. ಇವಳಿಗೆ ಅದು ಏನು ಇಷ್ಟೆಲ್ಲ ಆನಂದ ಆಗ್ತಾ ಇದೆ, ಇಷ್ಟೆಲ್ಲ ಸಂಭ್ರಮ, ಏನು ಕಾರಣ ಅಂತ ಮಂಥರೆಗೆ ಕುತೂಹಲ ಹುಟ್ಟಿತು. ಹಾಗೇ ಮುಂದಕ್ಕೆ ಹೋಗ್ತಾಳೆ. ಎದುರುಗಡೆಯಿಂದ ಮತ್ತೊಂದು ದಾಸಿ ಬರ್ತಾಳೆ. ಅವಳು ಕೌಸಲ್ಯ ದಾಸಿ. ಅವಳನ್ನು ಕೇಳ್ತಾಳೆ ಮಂಥರೆ, ಇದು ಏನಿದು ಇಷ್ಟು ಸಂಭ್ರಮ ಅಯೋಧ್ಯೆಯಲ್ಲಿ ಇವತ್ತು ಅಂತ ಕೇಳ್ತಾಳೆ. ಅದಕ್ಕೆ ಆ ದಾಸಿ ಹೇಳ್ತಾಳೆ, ಇದೇ ನಿನಗೆ ಗೊತ್ತಿಲ್ವಾ, ನಮ್ಮ ರಾಮನಿಗೆ ಇವತ್ತು ಪಟ್ಟಾಭಿಷೇಕ ಆಗ್ತಾ ಇದೆ, ಅದಕ್ಕೋಸ್ಕರ ಇಷ್ಟೆಲ್ಲ ಸಂಭ್ರಮ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದ ತಕ್ಷಣ ಮಂಥರೆಯ ಹೊಟ್ಟೆಯಲ್ಲಿ ಸಂಕಟ ಉಂಟಾಗ್ಬಿಡುತ್ತೆ. ಹುಳಿ ಹಿಂಡಿದಂತಾಗುತ್ತೆ ಈ ಸಮಾಚಾರ ಕೇಳಿಬಿಟ್ಟು. ಅವಳು ತಕ್ಷಣ ಓಡೋಡ್ಕೊಂಡು ಆ ಗೂನು ಬೆನ್ನಿನಲ್ಲಿ ಓಡಾಡ್ಕೊಂಡು ಕೈಕೇಯಿಯ ಅಂತಃಪುರಕ್ಕೆ ಬರ್ತಾಳೆ. ಕೈಕೇಯಿಯನ್ನು ಎಬ್ಬಿಸ್ತಾಳೆ. ಕೈಕೇಯಿ ಅನರ್ಥ ಆಗಿಬಿಡ್ತು, ನೀನು ಇಲ್ಲೇ ಇದೆಯಲ್ಲ, ತುಂಬ ಅನರ್ಥ ಆಗಿಬಿಡ್ತು ಅಂತಾಳೆ. ಆಗ ಕೈಕೇಯಿ ಕೇಳ್ತಾಳೆ, ಯಾಕೆ ಇಷ್ಟು ಗಾಬರಿಯಿಂದ ಬರ್ತಾ ಇದೆಯಾ, ಇಷ್ಟು ವೇದನೆ ಶುರುವಾಗಿದೆ ನಿನಗೆ, ಏನು ಕಾರಣ ಅಂತ ಕೇಳ್ತಾಳೆ. ಆಗ ಮಂಥರೆ ಹೇಳ್ತಾಳೆ, ನೋಡು, ರಾಮನಿಗೆ ಇವತ್ತು ಪಟ್ಟಾಭಿಷೇಕವಂತೆ. ಅಯೋಧ್ಯೆಯಲ್ಲೆಲ್ಲ ಸಂಭ್ರಮ ಪಡ್ತಾ ಇದ್ದಾರೆ. ಅಯೋಧ್ಯೆ ಎಲ್ಲ ಕಡೆ ಅಲಂಕಾರ ಆಗಿದೆ. ಎಲ್ಲರ ಮನೆ ಮುಂದೆ ರಂಗೋಲೆ ಹಾಕಿದ್ದಾರೆ. ಇವತ್ತು ಬೆಳಗ್ಗೆ ರಾಮನಿಗೆ ಪಟ್ಟಾಭಿಷೇಕನಂತೆ ಅಂತ ಮಂಥರೆ ಹೇಳ್ತಾಳೆ. ಆಗ ಕೈಕೇಯಿ ಹೇಳ್ತಾಳೆ, ಅಯ್ಯೋ ಮಂಥರೆ, ಎಂತಹ ಒಳ್ಳೆಯ ಸುದ್ದಿ ತಂದಿದೆಯಾ, ಒಳ್ಳೆಯ ಸಮಾಚಾರವನ್ನು ತಂದಿದೆಯಾ. ನನ್ನ ರಾಮನಿಗೆ ಪಟ್ಟಾಭಿಷೇಕನ, ನನಗೆ ಆನಂದ ಆಗ್ತಾ ಇದೆ. ಭರತ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಅವನು ಸರ್ವಗುಣ ಸಂಪನ್ನ, ಅವನು ಎಲ್ಲರಿಗೂ ಪ್ರಿಯನಾದವನು. ದಶರಥ ಒಳ್ಳೆಯ ನಿರ್ಧಾರ ಮಾಡಿದ್ದಾನೆ, ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ತನ್ನ ಕಂಠದಲ್ಲಿದ್ದಂತಹ ವಜ್ರದ ಆಭರಣವನ್ನು ಮಂಥರೆಗೆ ತೆಗೆದುಕೊಡ್ತಾಳೆ. ಇಲ್ಲಿಗೆ ಇವತ್ತು ರಾಮಕಥೆ. ಮುಂದೆ ನಾವು
ನಾಳೆಯ ರಾಮಕಥೆಯನ್ನು ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ